ಬಿಗ್ ಬಾಸ್ ರನ್ನರ್ ಅಪ್ ಆಗಿರೋ ರಕ್ಷಿತಾ ಅವರ ಒಂದು ಫಸ್ಟ್ ರಿಯಾಕ್ಷನ್ ಯಾವ ರೀತಿ ಇತ್ತು, ಅವರು ಏನೆಲ್ಲ ಅವರ ಒಂದು ಅನಿಸಿಕೆಗಳನ್ನ ಹೇಳ್ಕೊಂಡ್ರು ಅಂತ ತಿಳ್ಕೊಂಬೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ರಕ್ಷಿತಾ ಅವರು ಹೇಳ್ತಾರೆ, ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ದೊಡ್ಡ ಮಟ್ಟದಲ್ಲಿ ನನಗೆ ಸಪೋರ್ಟ್ ಮಾಡಿದ್ರ ಖುಷಿ ಆಗ್ತಾ ಇದೆ. ಬಟ್ ಎಲ್ಲೋ ಒಂಚೂರು ಗೆಲ್ತೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಒಟ್ನಲ್ಲಿ ಇಲ್ಲಿ ತನಕ ಬಂದಿರೋದೇ ನನಗೆ ನಂಬಕ್ ಆಗ್ತಾ ಇಲ್ಲ. ನಾನು ಆಲ್ಮೋಸ್ಟ್ ಅವಾಗ್ಲೇ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ನನ್ನ ಜನರು ನನ್ನನ್ನ ಕೈ ಬಿಡ್ಲಿಲ್ಲ. ಸುದೀಪ್ ಸರ್ ಗಿಲ್ಲಿನ ಮತ್ತೆ ನನ್ನ ಕೈ ಹಿಡಿದಾಗ ಅದೊಂದು ಫೀಲಿಂಗ್, ಅದೊಂದು ಭಯ ಅಥವಾ ಅದೊಂದು ಫೀಲಿಂಗ್ನೇ ಬೇರೆ ತರ ಇತ್ತು. ಇದು ನನಗೆ ಮೊದಲನೇ ರಿಯಾಲಿಟಿ ಶೋ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಪ್ರೀ ಪ್ಲಾನ್ ಇರ್ಲಿಲ್ಲ. ನಾನು ಯಾವ ರೀತಿ ಇದ್ದೆ ಅದೇ ರೀತಿ ನಿಮ್ಗೆಲ್ಲ ತೋರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಅವರು ಒಂದು ಪ್ರಶ್ನೆನ ಕೇಳ್ತಾರೆ, ಈ ಒಂದು ಅಮೌಂಟ್ ನ ಏನ್ ಮಾಡ್ತೀರಾ ಅಂತ. ನಾನು 20 ಹಸುಗಳನ್ನ ಸಾಕ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಬೇರೆ ಬೇರೆ ಏನೇನೋ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟಕ್ಕೆ ಸ್ಟಾಪ್ ಮಾಡಿ ಸ್ಮೈಲ್ ಕೊಡ್ತಾರೆ. ಒಟ್ಟಿನಲ್ಲಿ ರಕ್ಷಿತಾ ಅವರು ರನ್ನರ್ ಅಪ್ ಆಗಿದ್ದಾರೆ. ಒಳ್ಳೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ರನ್ನರ್ ಅಪ್ ಆಗಿದ್ದಾರೆ. ಒಟ್ಟಿನಲ್ಲಿ ವಿನ್ನರ್ ನಮ್ ಗಿಲ್ಲಿ ಆಗಿದ್ದಾರೆ. ಖುಷಿ ಆಗ್ತಾ ಇದೆ. ಇವ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇವ್ರಿಗೆಲ್ಲ ವೀಕ್ಲಿ ಎಷ್ಟು ಪೇಮೆಂಟ್ ಬರ್ತಾ ಇತ್ತು, ಮತ್ತೆ ಬಿಗ್ ಬಾಸ್ ಏನೆಲ್ಲ ಜಾಸ್ತಿ ಅಮೌಂಟ್ ಅನ್ನ ನೀಡಿದೆ ಅಂತ ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳಿಸಿ.